ಎಲ್ಲಾ ವೀಕ್ಷಕರಿಗೂ ಗ್ಯಾನ್ ಸೇತು ಅಕಾಡೆಮಿ ಆಫ್ ಎಕ್ಸಲೆನ್ಸ್ ಗೆ ಸ್ವಾಗತ ಸುಸ್ವಾಗತ. ಇವತ್ತು ಪಾಲಿನಾಮಿಯಲ್ಸ್ ಅಲ್ಲಿ ಎಕ್ಸರ್ಸೈಸ್ 9.1 ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ಪಾಲಿನಾಮಿಯಲ್ಸ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಇದೆ, ಅದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆನಾ? ಫಸ್ಟ್ ಇವಾಗ ಪಾಲಿನಾಮಿಯಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಎಕ್ಸಾಂಪಲ್ ಗೆ 3x² ಮೈನಸ್ 2x ಪ್ಲಸ್ 5 ಇದು ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆಗುತ್ತೆ. ಸೊ ಕೆಲವರಿಗೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಗೂ ಈಕ್ವೇಶನ್ಗೂ ಸ್ವಲ್ಪ ಡೌಟ್ ಇರುತ್ತೆ. ಈಕ್ವೇಶನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈಕ್ವಲ್ ಟು ಅಂತ ಹಾಕಿ ಇಲ್ಲಿ RHS ಸೈಡ್ ಏನಾದ್ರು ಬರೆದಾಗ ಏನಾಗುತ್ತೆ, ಅದು ಈಕ್ವೇಶನ್ ಆಗುತ್ತೆ. ಸಪೋಸ್ 0 ಇದನ್ನ ಈಕ್ವೇಟ್ ಮಾಡ್ತಾ ಇದೀವಿ ಯಾವ್ದಕ್ಕೆ, 0ಗೆ. ಇವಾಗ ಏನಾಯ್ತು, ಇದು ಆಲ್ಜಿಬ್ರೈಕ್ ಈಕ್ವೇಶನ್ ಆಯ್ತು. ಈಕ್ವಲ್ ಟು 0 ಇಲ್ಲ ಅಂದ್ರೆ ಅದೇನಾಗುತ್ತೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆಗುತ್ತೆ. ಸೊ ಪಾಲಿನಾಮಿಯಲ್ ಆಗ್ಬೇಕಾದ್ರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಏನು? ಫಸ್ಟ್ ಆಫ್ ಆಲ್ ಒಂದು ಕೋಎಫಿಷಿಯಂಟ್ ಇರಬೇಕು. ನೆಕ್ಸ್ಟ್ ಇನ್ನೇನ್ ಇರಬೇಕು, ಒಂದು ವೇರಿಯೇಬಲ್ ಇರಬೇಕು. ನೆಕ್ಸ್ಟ್ ಇನ್ನೇನ್ ಇರಬೇಕು, ನಾನ್ ನೆಗೆಟಿವ್ ಎಕ್ಸ್ಪೋನೆಂಟ್. ಈ ಎಲ್ಲಾ ಕ್ರೈಟೀರಿಯಾಸ್ ಇತ್ತು ಅಂದ್ರೆ ಏನ್ ಹೇಳ್ತೀವಿ, ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಸೊ ಇವಾಗ ಇದರಲ್ಲಿ ಇಷ್ಟು ಬಿಟ್ಟು ಇನ್ನು ಕೆಲವೊಂದು ಕಂಡೀಷನ್ಸ್ ಇದೆ. ಏನು? ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಇದೆ. 3 ಇಂಟು x², 2 ಇಂಟು ಎಕ್ಸ್. ಇದು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಇಂದ ಕೂಡಿ ಒಂದು ಪಾಲಿನಾಮಿಯಲ್ ಆಗಿದೆ. ನೆಕ್ಸ್ಟ್ ಇವಾಗ ಪಾಲಿನಾಮಿಯಲ್ಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಡಿಗ್ರಿ ಅಂತ. ವಾಟ್ ಡು ಯು ಮೀನ್ ಬೈ ಡಿಗ್ರಿ? ಡಿಗ್ರಿ ಅಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. 3x² ಮೈನಸ್ 2x ಪ್ಲಸ್ 5 ಇದೊಂದು ಬೇಸಿಕ್ ಎಕ್ಸ್ಪ್ರೆಷನ್. ಸೊ ಇದರಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ, ಈ ಟರ್ಮ್ ಅಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ ಅದನ್ನ ಏನಂತೀವಿ, ಡಿಗ್ರಿ ಅಂತ ಹೇಳ್ತೀವಿ. ಸಪೋಸ್ ಇನ್ ದಿಸ್ ಇಕ್ವೇಶನ್ ಆಫ್ ಹೈಯೆಸ್ಟ್ ಪವರ್ ಇಸ್ 2. ಸೊ ದ ಡಿಗ್ರಿ ಆಫ್ ದಿಸ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇಸ್ ವಾಟ್, 2. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಈ ಎಕ್ಸ್ಪ್ರೆಷನ್ ಅಲ್ಲಿ ಹೈಯೆಸ್ಟ್ ಡಿಗ್ರಿ ಯಾವುದು, 3 ಇಸ್ ದ ಹೈಯೆಸ್ಟ್ ಡಿಗ್ರಿ. ಏನಕ್ಕೆ? ಇದರಲ್ಲಿ ಹೈಯೆಸ್ಟ್ ಪವರ್ ಇನ್ ದಿಸ್ ಎಕ್ಸ್ಪ್ರೆಷನ್ ದ ಹೈಯೆಸ್ಟ್ ಪವರ್ ಇಸ್ 3. ಸೊ ಅದಕ್ಕೋಸ್ಕರ ಹೈಯೆಸ್ಟ್ ಡಿಗ್ರಿ ಏನಾಗುತ್ತೆ, 3 ಆಗುತ್ತೆ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಪಾಲಿನಾಮಿಯಲ್ಸ್ ಅಲ್ಲಿ ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮತ್ತೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇವಾಗ ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಏನಂತ ನೋಡೋಣ. ಲೀನಿಯರ್ ಪಾಲಿನಾಮಿಯಲ್ ಇವಾಗ ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಈ ಕೋಆರ್ಡಿನೇಟ್ಸ್ ಗೆ ಅಂದ್ರೆ ಎಕ್ಸ್ ಗೆ -2, y ಗೆ -1 ಪಕ್ಕದಲ್ಲಿ ಗ್ರಾಫ್ ಡಿಸ್ಪ್ಲೇ ಆಗ್ತಾ ಇದೆ, ಅಲ್ಲಿ ಲೊಕೇಟ್ ಮಾಡಿ. ನೆಕ್ಸ್ಟ್ ಎಕ್ಸ್ ಗೆ 1 ಮತ್ತೆ y ಗೆ 7 ಕೋಆರ್ಡಿನೇಟ್ಸ್ ನ ಲೊಕೇಟ್ ಮಾಡ್ಕೊಳ್ಳಿ ಗ್ರಾಫ್ ಅಲ್ಲಿ. ಸೊ ಇನ್ನ 2 ಪಾಯಿಂಟ್ಸ್ ಇದೆ ಅಲ್ಲಿ, ಅದು ಹೇಗ್ ಬಂತು ಅಂತ ಕನ್ಫ್ಯೂಷನ್ ಆಗ್ತಿರಬಹುದು. ಸೊ ಸಾಲ್ವ್ ಮಾಡಿದಾಗ ಅದು ಅರ್ಥ ಆಗುತ್ತೆ ಹೇಗ್ ಬಂತು ಅಂತ. ಲೆಟ್ ಪುಟ್ y is equal to 0 and x is equal to 0. ಎಲ್ಲಿ ಹಾಕ್ತೀಗ ಇದನ್ನ, y is equal to 0 and x is equal to 0 ಅಂತ ಈ ಎಕ್ಸ್ಪ್ರೆಷನ್ ಅಲ್ಲಿ. ಸೊ y is equal to 0 ಅಂತ ಹಾಕಿದಾಗ x is equal to -3/2, y is equal to 3 ಆಗುತ್ತೆ ಅಲ್ವಾ? ಸೊ ಇವಾಗ ಈ ಪಾಯಿಂಟ್ ಹತ್ರ ನೋಡಿ, ಗ್ರಾಫ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಗೆ. ಈ ಪಾಯಿಂಟ್ ಹತ್ರ ನಿಮಗೆ ಲೈನ್ ಏನಾಗ್ತಾ ಇದೆ, ಸ್ಟ್ರೈಟ್ ಆಗಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಎಕ್ಸ್ ಆಕ್ಸಿಸ್ ಹತ್ರ. ಸೊ ಅದು ಸ್ಟ್ರೈಟ್ ಆಗಿ ಇಂಟರ್ಸೆಕ್ಟ್ ಆಗಿ ಈ ಪಾಯಿಂಟ್ ಹತ್ರ ಮೀಟ್ ಆಗೋದನ್ನ ನಾವು ಏನ್ ಹೇಳ್ತೀವಿ, ಲೀನಿಯರ್ ಪಾಲಿನಾಮಿಯಲ್ is having only 1 0. ಎಷ್ಟು 0? 1 0. ಲೀನಿಯರ್ is nothing but straight line. ಸ್ಟ್ರೈಟ್ ಅಂತ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇವಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಂತ ನೋಡೋದಾದ್ರೆ ಇದರಲ್ಲಿ ನಿಮ್ಗೆ 3 ಕೇಸ್ ಇದೆ. ಏನಂದ್ರೆ ಫಸ್ಟ್ ಕೇಸ್ ಬಂದು
ಇದು ಅಂದ್ರೆ ಪ್ಯಾರಾಬೋಲಾ. ನಾವು ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡಿದ್ವಿ ಯಾವ ತರ, ಸ್ಟ್ರೈಟ್ ಲೈನ್ ಮುಖಾಂತರ. ಅದೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡೋದಾದ್ರೆ ಪ್ಯಾರಾಬೋಲಿಕ್ ರೆಪ್ರೆಸೆಂಟೇಷನ್. ಪ್ಯಾರಾಬೋಲಾ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಇದು ಯು ಶೇಪ್ ಅಲ್ಲಿ ಓಪನ್ ಅಪ್ ಆಗಿದೆ. ಇದು ಅಪ್ವರ್ಡ್ ಓಪನ್ ಆಗಿರ್ಬೋದು, ಡೌನ್ವರ್ಡ್ ಓಪನ್ ಆಗಿರ್ಬೋದು, ಅಥವಾ ಸೈಡ್ವರ್ಡ್ ಓಪನ್ ಆಗಿರ್ಬೋದು. ಯಾವ ಸೈಡ್ ಬೇಕಿದ್ರು ಓಪನ್ ಆಗಿರ್ಬೋದು. ಅದನ್ನ ಏನಂತೀವಿ, ಪ್ಯಾರಾಬೋಲಾ ಅಂತ ಹೇಳ್ತೀವಿ. ಇನ್ ಕೇಸ್ ಇದು ಪ್ಯಾರಾಬೋಲಾ ಎಕ್ಸ್ ಆಕ್ಸಿಸ್ ಹತ್ರ ಎಲ್ಲೂ ಟಚ್ ಆಗ್ತಾ ಇಲ್ಲ, ಇಲ್ಲೂ ಟಚ್ ಆಗ್ತಾ ಇಲ್ಲ, ಇಲ್ಲೂ ಟಚ್ ಆಗ್ತಾ ಇಲ್ಲ. ನೋಡಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಎಲ್ಲೂ ಟಚ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನಂತೀವಿ, ಹೌ ಮೆನಿ ಝೀರೋಸ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇಸ್ ಹ್ಯಾವಿಂಗ್? ಝೀರೋ. How many zeros? Zero zeros we are having in this quadratic polynomial in our case 1. Why? Because this parabola is not touching x-axis at any way. ಅದೇ ಇವಾಗ ಕೇಸ್ 2 ನೋಡೋದಾದ್ರೆ parabola is touching x-axis at only one point. See, this is the point where parabola is touching. In this case also. So, how many zeros this parabola is having? 1 0. How many zero? 1 0. So, third case ಅಲ್ಲಿ ಏನಾಗ್ತಾ ಇದೆ, parabola x-axis ಹತ್ರ 2 times intersect ಆಗ್ತಾ ಇದೆ. ಎಲ್ಲೆಲ್ಲಿ? 1 time ಇಲ್ಲಿ, ಇನ್ನೊಂದು ಟೈಮ್ ಇಲ್ಲಿ, ಇಲ್ಲೂ ಅಷ್ಟೇ. 1 time ಇಲ್ಲಿ, ಇನ್ನೊಂದು ಟೈಮ್ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಏನಂತೀವಿ, ಈ ಕಂಡೀಷನ್ ಅಲ್ಲಿ ಏನಂತ ಹೇಳ್ತೀವಿ, ಸೊ ದಿಸ್ ಕಂಡೀಷನ್ ಇಸ್ ಹ್ಯಾವಿಂಗ್ 2 zeros. ಒಂದು ಅರ್ಥ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ 9.1 ಸಾಲ್ವ್ ಮಾಡ್ಬೇಕಾಗಿರೋದು ಒಂದು ಸಿಂಪಲ್ ಟ್ರಿಕ್ ಇದೆ, ಏನು ಇಲ್ಲ. ಅಲ್ಲಿ ಎಲ್ಲೆಲ್ಲಿ ಈ ತರ ಗ್ರಾಫ್ ಎಕ್ಸ್ ಆಕ್ಸಿಸ್ ಟಚ್ ಆಗ್ತಾ ಇದೆಯೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ನಂಬರ್ ಆಫ್ ಝೀರೋಸ್ ಹೇಳಿ ಅಂತ ಹೇಳ್ತಾ ಇದ್ದಾಗ ಎಲ್ಲೆಲ್ಲಿ ಅವಾಗ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಈ ಎಕ್ಸ್ ಆಕ್ಸಿಸ್ ಹತ್ರ ಗ್ರಾಫ್ ಟಚ್ ಆಗ್ತಾ ಇದೆಯೋ ಅದನ್ನ ನೋಡ್ಬಿಟ್ಟು ಹೌ ಮೆನಿ ಝೀರೋಸ್ ಯು ಆರ್ ಹ್ಯಾವಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಸೊಲ್ಯೂಷನ್ ಸಿಕ್ತದೆ. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನೋಡೋದ್ರಿಂದ ನಿಮ್ಗೆ ಒಂದ್ ಕ್ಲಿಯಾರಿಟಿ ಏನ್ ಸಿಕ್ತು ಅಂದ್ರೆ, ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಸ್ ಹ್ಯಾವಿಂಗ್ ಮಿನಿಮಮ್ 0 zeros, maximum 2 zeros ಅಲ್ವಾ. ಏನಕ್ಕೆ ಅಂದ್ರೆ ನಾವು ಫಸ್ಟ್ ಕೇಸ್ ಅಲ್ಲಿ ನೋಡಿದ್ವಿ ಎಷ್ಟು ಝೀರೋ ಇತ್ತು, 0 0 ಸಿಕ್ತು. ಥರ್ಡ್ ಕೇಸ್ ಅಲ್ಲಿ ನೋಡಿದಾಗ ಎಷ್ಟು ಝೀರೋ ಸಿಕ್ತು, 2 zeros ಸಿಕ್ತು ಅಷ್ಟೇ, ಇನ್ನೇನಿಲ್ಲ. ಸೊ ನಿಮಗೆ ಇವಾಗ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ 9.1 ನಲ್ಲಿ ಈ ತರ ಇದೆ. ಇಲ್ಲಿ ಏನಾಗ್ತಾ ಇದೆ, ಹೌ ಮೆನಿ ಝೀರೋಸ್ ಅಂತ ಕೇಳಿದಾಗ 0 ಅಂತ ಹೇಳ್ತೀಗ. ವೈ? ಇಲ್ಲಿ ಈ ಲೈನ್ ಈ ಆಕ್ಸಿಸ್ ಮೇಲೆ ಎಲ್ಲೂ ಕೂಡ ಟಚ್ ಆಗ್ತಾ ಇಲ್ಲ. ಎಲ್ಲಾದ್ರೂ ಟಚ್ ಆಗ್ತಾ ಇದೆಯಾ? ಟಚ್ ಆಗ್ತಾ ಇಲ್ಲ. ಇಂಟರ್ಸೆಕ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹೌ ಮೆನಿ ಝೀರೋಸ್? 0 zeros. ಅದೇ ಇವಾಗ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ ಈ ತರ ಇದೆ. ಸೊ ಹೌ ಮೆನಿ ಝೀರೋಸ್ ಆರ್ ಪಾಸಿಬಲ್ ಇನ್ ದಿಸ್ ಕೇಸ್? ಓನ್ಲಿ 1 0. ಏನಕ್ಕೆ? ಎಕ್ಸ್ ಆಕ್ಸಿಸ್ ಹತ್ರ ಒಂದ್ ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ. ಥರ್ಡ್ ಕ್ವಶನ್ ಏನಿದೆ ಅಂದ್ರೆ ಈ ತರ ಇದೆ. ಸೊ ಹೌ ಮೆನಿ ಝೀರೋಸ್ ಆರ್ ಪಾಸಿಬಲ್ ಇನ್ ದಿಸ್ ಕೇಸ್? 3 zeros. ಏನಕ್ಕೆ? ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆಯಾ, ಇಂಟರ್ಸೆಕ್ಟ್ ಆಗ್ತಾ ಇದೆ ಎಕ್ಸ್ ಆಕ್ಸಿಸ್ ಹತ್ರ, ಇಲ್ಲೊಂದ್ ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ ಎಕ್ಸ್ ಆಕ್ಸಿಸ್ ಹತ್ರ, ಇಲ್ಲೊಂದ್ ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ ಎಕ್ಸ್ ಆಕ್ಸಿಸ್ ಹತ್ರ. ಸೊ ಫೋರ್ತ್ ಕ್ವಶನ್ ಅಲ್ಲಿ ಹೇಗಿದೆ ಅಂದ್ರೆ ಈ ತರ ಇದೆ. ದಿಸ್ ಪ್ಯಾರಾಬೋಲಾ ಅಂತ ನಾನು ಹೇಳಿದಲ್ಲ, ಆ ಪ್ಯಾರಾಬೋಲಾನ ಕಂಪ್ಲೀಟ್ ಆಗಿ ನೆಗೆಟಿವ್ ಆಕ್ಸಿಸ್ ಅಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಎಷ್ಟು ಝೀರೋಸ್ ಇದೆ? 2 zeros ಆರ್ ಪಾಸಿಬಲ್. ಏನಕ್ಕೆ? ಇಲ್ಲೊಂದ್ ಕಡೆ ಇಂಟರ್ಸೆಕ್ಷನ್, ಇಲ್ಲೊಂದ್ ಕಡೆ ಇಂಟರ್ಸೆಕ್ಷನ್. ನೀವು ವೈ ಆಕ್ಸಿಸ್ ಅಬ್ಸರ್ವ್ ಮಾಡಬೇಡಿ, ಎಕ್ಸ್ ಆಕ್ಸಿಸ್ ಮಾತ್ರ ಅಬ್ಸರ್ವ್ ಮಾಡಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಝೀರೋಸ್ ಇದೆ ಅಂತ. ಫಿಫ್ತ್ ಕ್ವಶನ್ ಯಾವ ತರ ಇದೆ ಅಂದ್ರೆ ಆಲ್ಮೋಸ್ಟ್ ಈ ತರ ಇದೆ. ಸೊ ಇನ್ ದಿಸ್ ಕಂಡೀಷನ್ ಹೌ ಮೆನಿ ಝೀರೋಸ್ ಆರ್ ಪಾಸಿಬಲ್? ಲೆಟ್ ಅಸ್ ಸಿ. 1 2 3
ಅಂಡ್ 4 ಎಷ್ಟು 0 4 0 ಏನಕ್ಕೆ ಎಕ್ಸ್ ಆಕ್ಸಿಸ್ ಅಥವಾ ಇಂಟರ್ಸೆಕ್ಷನ್ ಎಷ್ಟು ಟೈಮ್ ಆಗ್ತಾ ಇದೆ 4 ಟೈಮ್ಸ್ ಆಗ್ತಾ ಇದೆ ಅದಕ್ಕೋಸ್ಕರ. ಇವಾಗ 6th ಕ್ವಶನ್ ಹೇಗಿದೆ ಅಂದ್ರೆ ಈ ತರ ಇದೆ, ಆಲ್ಮೋಸ್ಟ್ ಈ ತರ ಇದೆ ಸಿಮಿಲರ್ ಆಗಿ. ಸೊ ಹೌ ಮೆನಿ ಜೀರೋಸ್ ಆರ್ ಪಾಸಿಬಲ್ ಅಂದ್ರೆ 1 2 and 3 ಎಷ್ಟು 0 3 zeros are possible. How many zeros are possible? 3 zeros are possible. So ಇವತ್ತಿಗೆ ಎಕ್ಸರ್ಸೈಸ್ 9.1 ಮುಗಿಸೋಣ. ಸೊ ನೆಕ್ಸ್ಟ್ ಎಕ್ಸರ್ಸೈಸ್ 9.2 ಜೊತೆ ಬರ್ತೀವಿ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್, ಸ್ಟೇ ಟ್ಯೂನ್. ವಿ ಆರ್ ಗ್ಯಾನ್ ಸೇತು ಅಕಾಡೆಮಿ ಆಫ್ ಎಕ್ಸಲೆನ್ಸ್. ಥ್ಯಾಂಕ್ ಯು.